ಡಂಪ್ಸ್ಟರ್ನ ಅನಾಥ ಶಿಶು. ಒಂದು ಶೀತಲವಾದ ಜನವರಿಯ ಬೆಳಗು. 25 ವರ್ಷಗಳ ಹಿಂದೆ ಅಮೆರಿಕದ ಲೇಕ್ ಕೌಂಟಿಯ ಒಂದು ಕಸದ ತೊಟ್ಟಿಯಲ್ಲಿ ಇಡೀ ಪ್ರಪಂಚವನ್ನೇ ಬೆಚ್ಚಿಬೀಳಿಸುವ ಅಮಾನವೀಯ ದೃಶ್ಯವೊಂದು ಬಯಲಾಗಿತ್ತು. ಸತ್ತ ಸ್ಥಿತಿಯಲ್ಲಿ ಕಸದ ರಾಶಿಯ ಮಧ್ಯೆ ಒಂದು ಪುಟ್ಟ ಕಂದಮ್ಮ ಪತ್ತೆಯಾಗಿತ್ತು. ಆ ಪುಟ್ಟ ಜೀವ ಈ ಜಗತ್ತಿನ ಸೌಂದರ್ಯವನ್ನು ನೋಡುವ ಮುನ್ನವೇ ಕ್ರೂರವಾದ ಕೈಗಳಿಂದ ಮುಚ್ಚಿಹೋಗಿತ್ತು. ಆ ದೃಶ್ಯ ನೋಡಿದವರ ಹೃದಯ ಹಿಂಡಿದಂತಾಗಿತ್ತು. ಯಾರ ಕಂದಮ್ಮ ಅದು? ಯಾವ ತಾಯಿ ಈ ಕೃತ್ಯ ಎಸಗಿರಬಹುದು? ಯಾಕೆ ಈ ದುರ್ವಿಧಿ? ಇಡೀ ಲೇಕ್ ಕೌಂಟಿ ಆಘಾತಕ್ಕೊಳಗಾಗಿತ್ತು. ಸ್ಥಳೀಯ ಪೊಲೀಸರು ತಕ್ಷಣವೇ ತನಿಖೆ ಆರಂಭಿಸಿದರು, ಆದರೆ ಯಾವುದೇ ಸುಳಿವು ಸಿಗಲಿಲ್ಲ. ದಿನಗಳು ತಿಂಗಳುಗಳಾದವು, ತಿಂಗಳುಗಳು ವರ್ಷಗಳಾದವು. ಅನೇಕರ ಮನಸ್ಸಿನಲ್ಲಿ ಆ ಕಂದಮ್ಮನ ನೆನಪು ಕಾಡುತ್ತಿತ್ತು, ಆದರೆ ಅಪರಾಧಿ ಯಾರೆಂದು ಪತ್ತೆಹಚ್ಚಲು ಪೊಲೀಸರಿಗೆ ಸಾಧ್ಯವಾಗಲಿಲ್ಲ. ಪ್ರಕರಣ ಶೀತಲವಾಗಿ ಕಡತಗಳ ಮಧ್ಯೆ ಸೇರಿಹೋಯಿತು. ಇದು 25 ವರ್ಷಗಳ ಕಾಲದ ನಿಗೂಢ ಕಥೆಯಾಯಿತು. ಆದರೆ ಕೆಲವು ಅಧಿಕಾರಿಗಳ ಮನಸ್ಸಿನಲ್ಲಿ ಆ ದಿನದ ಘಟನೆ ಅಚ್ಚಳಿಯದೆ ಉಳಿದಿತ್ತು. ಆ ಪುಟ್ಟ ಕಂದಮ್ಮನನ್ನು ನೋಡಿದ ದಿನ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ, ಅದರ ನೆನಪು ಪ್ರತಿದಿನವೂ ಕಾಡುತ್ತಿತ್ತು ಎಂದು ತನಿಖಾಧಿಕಾರಿಯೊಬ್ಬರು ನಂತರ ಹೇಳಿದ್ದರು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. 25 ವರ್ಷಗಳ ನಂತರ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಹೊಸ ಅನ್ವೇಷಣೆಗಳು ಸಾಧ್ಯವಾದವು. ಅದರಲ್ಲೂ ಡಿಎನ್ಎ ಪರೀಕ್ಷೆಗಳು ಅದ್ಭುತವಾಗಿ ವಿಕಸನಗೊಂಡಿದ್ದವು. ಅತ್ಯಂತ ಸಣ್ಣ ಸುಳಿವುಗಳಿಂದಲೂ ಮಹತ್ವದ ಮಾಹಿತಿಯನ್ನು ಪಡೆಯುವಷ್ಟು ನಿಖರವಾಗಿದ್ದವು. ಹೊಸ ಭರವಸೆ ಮೂಡಿತು. ಹಳೆಯ ಪುರಾವೆಗಳನ್ನು ಮತ್ತೆ ಪರಿಶೀಲಿಸಲಾಯಿತು. ಆ ದಿನ ಸಿಕ್ಕಿದ್ದ ಪುಟ್ಟ ಡಿಎನ್ಎ ಮಾದರಿಗಳು ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ವಿಶ್ಲೇಷಣೆಗೆ ಒಳಪಟ್ಟವು. ಕೊನೆಗೂ ಒಂದು ನಿರ್ಣಾಯಕ ಸುಳಿವು ಸಿಕ್ಕಿತು. ಆ ಸುಳಿವು ಪ್ರಕರಣವನ್ನು 25 ವರ್ಷಗಳ ಹಿಂದಿನ ಕರಾಳ ಸತ್ಯಕ್ಕೆ ಕೊಂಡೊಯ್ದಿತು. ಆ ದಿನದ ಘಟನೆ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಮತ್ತು ಈಗ ನ್ಯಾಯ ಸಿಕ್ಕಿದೆ ಎಂಬ ಸಮಾಧಾನ ನನಗಿದೆ. ಅಂತಿಮವಾಗಿ ಆ ಕಂದಮ್ಮನಿಗೆ ನ್ಯಾಯ ಸಿಕ್ಕಿತು. 25 ವರ್ಷಗಳ ಕಾಯುವಿಕೆಯ ನಂತರ ತನಿಖಾಧಿಕಾರಿಗಳ ನಿರಂತರ ಪ್ರಯತ್ನ ಮತ್ತು ಆಧುನಿಕ ವಿಜ್ಞಾನದ ನೆರವಿನಿಂದ ಆ ಕಂದಮ್ಮನ ತಾಯಿಯ ವಿರುದ್ಧ ಕೊನೆಗೂ ಆರೋಪಗಳನ್ನು ದಾಖಲಿಸಲಾಯಿತು. ಕಾಲ ಎಷ್ಟೇ ಕಳೆದರೂ ನ್ಯಾಯದ ಬಾಗಿಲು ಮುಚ್ಚುವುದಿಲ್ಲ ಎಂದು ಮತ್ತೊಮ್ಮೆ ಸಾಬೀತಾಯಿತು. ಈ ಕತೆ ಕಾಲ ಎಷ್ಟೇ ಕಳೆದರೂ ಸತ್ಯ ಮತ್ತು ನ್ಯಾಯ ಅಂತಿಮವಾಗಿ ಮೇಲುಗೈ ಸಾಧಿಸುತ್ತದೆ ಎಂಬುದನ್ನು ಬಲವಾಗಿ ನೆನಪಿಸುತ್ತದೆ. ಯಾವುದೇ ಅಪರಾಧವು ಶಾಶ್ವತವಾಗಿ ಅಡಗಿರಲು ಸಾಧ್ಯವಿಲ್ಲ, ಅದರಲ್ಲೂ ಒಂದು ಅಮಾಯಕ ಜೀವದ ಮೇಲಾದ ಅನ್ಯಾಯ ಖಂಡಿತ ಅಡಗಿರದು.